ಎಲ್ಲದರ ಮಧ್ಯೆ ನೀವು ನೋಡ್ತಾ ಇರ್ಬೋದು ಕಳೆದ 2 ವಾರದಿಂದ ಮೂವಿ ಏನು ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಒಂದು ಸ್ಟಾರ್ ವಾರ್ ಅಂತ ಶುರುವಾಗಿತ್ತು. ಅದನ್ನು ನೀವು ಕೇಳಿದಿರಿ ಅಂತ ಅನ್ಕೋತೀನಿ. ಅದ್ರ ಬಗ್ಗೆ ನಿಮ್ಮ ಮಾತು ಏನು ಹೇಳ್ತೀರಿ ಅಂತ? ಮೇಡಮ್, ಸ್ಟಾರ್ ವಾರ್ ಇವಾಗ ಹುಟ್ಟಿದ್ದಲ್ಲ, ಸಿನಿಮಾ ಅಂತ ಹುಟ್ಟದಲ್ಲ, ಆವಾಗಲಿಂದ ಹುಟ್ಟಿದೆ. ಒಬ್ಬ ಸ್ಟಾರ್ ಮಾಡಬೇಕಾದ್ರೆ ನಮ್ಮ ಏನು ಸ್ಟಾರ್ ವಾರ್ ಅಂತ ಇವತ್ತು ಅಭಿಮಾನಿಗಳು ಮಾಡ್ತಾಯಿದ್ದಾರಲ್ಲ, ಅವರೇ ಕಾರಣ. ಅವರೇ ಬ್ಯಾನರ್ ಕಟ್ಟಿ, ಕಟೌಟ್ ಕಟ್ಟಿ, ಜೈಕಾರ ಹಾಕಿ, ಬ್ಲಾಕಲ್ಲಿ ಟಿಕೆಟ್ಗಳು ತಗೊಂಡು ಒಂದು ಮೆರವಣಿಗೆ ಮಾಡ್ತಾಯಿದ್ರಲ್ಲ, ಅವರಿಂದನೇ ಒಬ್ಬ ನಟ ಸ್ಟಾರ್ ಆಗೋದು. ಆ ಸ್ಟಾರ್ ಆದಮೇಲೆ ನಮ್ಮ ಕಡೆಗೆ ಕೆಲವರು, ಇನ್ನೊಬ್ಬರ ಕಡೆಗೆ ಕೆಲವರು ಸಾಗಿಸಿ ಅದು ಮೊದಲಿಂದ ನಡ್ಕೊಂಡು ಬರ್ತಾಯಿದೆ. ಈಗೇನೆಂದರೆ ಇತ್ತೀಚೆಗೆ ಅಸಹ್ಯವಾಗಿ ನಡೀತಾ ಇದೆ. ಕೆಲವರು ಕಿಡಿಗೇಡಿಗಳು, ನಿಜವಾದ ಅಭಿಮಾನಿ ಯಾರು ಆ ಕೆಲಸಗಳು ಮಾಡೋಕ್ಕಾಗಲ್ಲ. ನಿಮ್ಮ ಮೇಲೆ ಏನೋ ಎತ್ಕಟ್ಟೋದು, ನಮ್ಮ ಮೇಲೆ ಒಬ್ಬರ ಮೇಲೆ ಒಬ್ಬರು ಎತ್ಕಟ್ಟೋದು, ಅವ್ರ ಮನೆಯವ್ರನ್ನೆಲ್ಲ ಬೀದಿಗೆ ತರೋದು, ಇಂಥವೆಲ್ಲ ಇದಾವಲ್ಲ, ಅಸಹ್ಯ ಅನಿಸ್ತದೆ. ಅದು ನಿಜವಾದ ಅಭಿಮಾನಿ ಆದವನು ಇಬ್ಬರು ಸಿನಿಮಾಗಳು ನೋಡ್ತಾನೆ, ಯಾರೇ ಇರ್ಬೋದು, XYZ, ಇಬ್ಬರು ಸಿನಿಮಾಗಳು ಮಾಡ್ತಾನೆ. ಸಿನಿಮಾ ಚೆನ್ನಾಗಿದ್ದರೆ ಎಂಜಾಯ್ ಮಾಡ್ತಾನೆ ಅಲ್ವಾ? ಅದೇ ಕೆಲವು ಕಿಡಿಗೇಡಿಗಳು ಮಾತ್ರ ಈ ಬೆಂಕಿ ಇಡಿಸೋ ಕೆಲಸಗಳು ಮಾಡ್ತಾಯಿದ್ದಾರೆ. ಅದು ತಪ್ಪು. ಟೋಟಲಿ ಇಂಡಸ್ಟ್ರಿಗೇ ಸರಿಯಾದ ವಾತಾವರಣ ಅಲ್ಲ. ಸರ್, ಇತ್ತೀಚಿನ ಸಿನಿಮಾಗಳು ಬಂದರೆ ಸಾಕು ಒಂದೇ ದಿನಕ್ಕೆ ಪೈರಸಿ ಆಗ್ತಿರುವಂಥದ್ದು. ಏನು ಕಠಿಣ ಕ್ರಮವನ್ನು ನಿಮ್ಮ ಕಡೆಯಿಂದ ತಗೊಂಡಿದ್ರಿ ಫಿಲಮ್ ಚೇಂಬರಿಂದ ಅಂತ? ನಾವು ಸೆಂಟ್ರಲ್ ಗೌರ್ಮೆಂಟ್ಗೂ ಅಪ್ರೋಚ್ ಮಾಡಿದ್ದೀವಿ. ಎಂಟೈರ್ ಸೌತ್ ಇಂಡಿಯಾ ಫಿಲ್ಮ್ ಚೇಂಬರೇ ಅಲ್ಲಿಗೆ ಅಪ್ರೋಚ್ ಮಾಡಿಬಿಟ್ಟು ಅಲ್ಲಿ ನಡೀತಾ ಇದೆ. ಈಗ ಆಲ್ರೆಡಿ ಕೆಲವು ಆ್ಯಪ್ಗಳೆಲ್ಲ ಬ್ಯಾನ್ ಮಾಡಿದ್ದಾರೆ, ಗೊತ್ತಿರುತ್ತೆ ನಿಮಗೆ. ಲಾಟ್ರಿದು ಅದು ಇದು ಎಲ್ಲ ಒಂದೊಂದು ಆ್ಯಪ್ನ ಕಟ್ ಮಾಡ್ಕೊಂಡು ಬರ್ತಾಯಿದ್ದಾರೆ. ಇದು ಮುಂದಿನ ದಿನಗಳಲ್ಲಿ ಆಗುತ್ತೆ. ಪರಿಸ್ಥಿತಿ ಈಗ ತಡೆಯೋಕ್ಕಂತೂ ಆಗ್ತಾಯಿಲ್ಲ. ಎಲ್ಲಿಂದ ಆಗ್ತಾಯಿದೆ, ಏನಾಗ್ತಾಯಿದೆ ಅಂತ ಕಂಡುಹಿಡಿಯೋದೇ ಕಷ್ಟ ಇದೆ. ಆದ್ರೂ ಅವರು ಮನಸ್ಸು ಮಾಡಿದರೆ ಆಗತ್ತೆ, ಖಂಡಿತ ಇಷ್ಟಲ್ಲೇ ಮಾಡ್ತಾರೆ ಅನ್ನೋದು ನಮಗೆ ಭರವಸೆ ಇದೆ. ಸರ್, ಕಳೆದ ವಾರ 2 ಬಿಗ್ ಬಜೆಟ್ ಮೂವಿಗಳು ಕನ್ನಡಕ್ಕೆ ಬಂದವು, ಒಂದು 45 ಮತ್ತು ಮಾರ್ಕ್. ಅವು 2 ಸಿನಿಮಾಗಳು ಕೂಡ ಪೈರಸಿನ ಎದುರಿಸಿ ಬಂದಿರುವಂಥದ್ದು ಅಲ್ಲ. ದೊಡ್ಡ ಮೂವಿ ಅಂತಲ್ಲ, ಸಣ್ಣದು ಮಾಡ್ತಾ ಇದ್ದಾರೆ. ಯಾವುದೇ ಲ್ಯಾಂಗ್ವೇಜ್ ಬಂದರೆ ವಿತಿನ್ ಅವರಲ್ಲಿ ಬಂದ್ಬಿಡ್ತಾ ಇದೆ. ಸರ್, ನಾವು ಪೈರಸಿ ಅನ್ನೋದನ್ನ ಈ ದಿನಗಳಲ್ಲಿ ನೋಡ್ತಾ ಇಲ್ಲ, ಆಗ್ಲಿಂದ ನೋಡ್ತಾ ಬಂದಿದ್ದೀವಿ. ಆದರೂ ಕೂಡ ಯಾವುದೇ ಕ್ರಮನ ಇನ್ನೂ ಯಾಕೆ ತೆಗೆದುಕೊಂಡಿಲ್ಲ? ಇಲ್ಲ, ಕಷ್ಟ ಆಗ್ತಾ ಇದೆ. ಈಗ ಟೆಕ್ನಿಕಲ್ನ ಕಂಡುಹಿಡಿಯೋದೇ ಅಸಾಧ್ಯವಾಗಿದೆ, ಸಾಧ್ಯ ಆಗ್ತಾ ಇಲ್ಲ. ಹಾಗಾಗಿ ಹಂಗೂ ಎಲ್ಲ ಕಡೆ ಏನೇನೋ ಕೆಲವೆಲ್ಲ ಬ್ಯಾನ್ ಮಾಡ್ತಾಯಿದ್ದಾರೆ. ಇದನ್ನು ಆಗತ್ತೆ ಅಂತ ನಾವು ಅಂದ್ಕೊಂಡಿದ್ದೇವಮ್ಮ. ನಾವು SIFCಯಲ್ಲಿ ವೈಸ್ ಪ್ರೆಸಿಡೆಂಟ್ ಆಗಿದ್ದೀನಿ. ಅಲ್ಲಿಂದನೂ ಒಂದು ಮೆಮೊರಾಂಡಮ್ ಕೊಟ್ಟು ಎಲ್ಲ ಸ್ಟೇಟ್ದು, ಕರ್ನಾಟಕ, ಆಂಧ್ರ, ತೆಲಂಗಾಣ, ಕೇರಳ, ತಮಿಳುನಾಡು ಎಲ್ಲರೂ ಸೇರಿ ಒಗ್ಗಟ್ಟಾಗಿ ನಮ್ಮ PM ಸಾಹೇಬರ ಗಮನಕ್ಕೆ ತೊಗೊಂಡು ಹೋಗ್ತಾಯಿದ್ದೀವಿ. ಜನತಾ ಟಿವಿಯ ಮೂಲಕ ಮುಂದಿನ ವರ್ಷಕ್ಕೆ ಶುಭವಾಗಲಿ ಅಮ್ಮ. ನಿಮ್ಮ ಜನತಾ ಚಾನಲ್ಲು ಚೆನ್ನಾಗಿ ನಡೀಲಿ, ವಿಜೃಂಭಣೆಯಿಂದ ಎಲ್ಲ ಒಂದು ಹೆಸರು ಮಾಡಲಿ, ಒಳ್ಳೆಯದಾಗಲಿ. ಮುಂದಿನ ವರ್ಷದಲ್ಲಿ ನಿಮಗೂ ಒಳ್ಳೆಯದಾಗಲಿ ಅಮ್ಮ. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಫಿಲಂ ಚೇಂಬರ್ನ ಅಧ್ಯಕ್ಷರಾಗಿರುವ ನರಸಿಂಹಲು ಅವರ ಮಾತು. ಕ್ಯಾಮ್ರಾ ಪರ್ಸನ್ ಅಕ್ಷಯ್ ಜೊತೆ ಲಾವಣ್ಯ, ಜನತಾ ಟಿವಿ, ಬೆಂಗಳೂರು.